ಅಂಗವಾಗಿ ದೇವಾಲಯಗಳಲ್ಲಿ ವಿಶೇಷವಾದ ಪೂಜಾ ಕಾರ್ಯಗಳು ನಡೆಯುತ್ತವೆ. ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ಸಾಕು, ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಸಿಗುತ್ತಂತೆ. ಈ ದೇವರ ಬಳಿ ಏನಾದ್ರೂ ಕೇಳಿದ್ರೆ ಫಲಿಸುತ್ತದೆ ಮತ್ತು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದಂತೆ. ಹಾಗಾದ್ರೆ ಆ ದೇವಾಲಯ ಯಾವುದು, ಆ ದೇವಾಲಯ ಇರುವುದಾದ್ರೂ ಎಲ್ಲಿ ಅಂತೀರಾ? ಆ ಎಲ್ಲಾ ದೃಶ್ಯಗಳನ್ನ ಮತ್ತು ದೇವರ ಮಾತುವನ್ನ ತಿಳಿಸಿಕೊಡ್ತೀವಿ ನೋಡಿ. ಹೀಗೆ ನೀವು ನೋಡ್ತಿರುವ ಈ ದೇವಾಲಯ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯ ಆನೇಕಲ್ ತಾಲೂಕಿನ ಕಮ್ಮಸಂದ್ರ ಅಗ್ರಹಾರ ಗ್ರಾಮದಲ್ಲಿದೆ. ಈ ದೇಗುಲದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆಗಳು ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಭಿನ್ನವಾಗಿ ದೇವಾಲಯದಲ್ಲಿ ಹೋಮ ಹವನವನ್ನು ಹಮ್ಮಿಕೊಂಡಿದ್ರು. ಇನ್ನು ದೇವಾಲಯಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ಸನ್ನಿಧಿ ದೊರಕುವುದು, ತಾಯಿಯ ದರ್ಶನ ದೊರಕುವುದು. ಸಾವಿರ ಮೆಟ್ಟಿಲ ಹತ್ತಿ ಬಂದರೆ ಸನ್ನಿಧಿ ದೊರಕುವುದು, ತಾಯಿಯ ದರ್ಶನ. ಅಂದಹಾಗೆ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಚಂಡಿಕಾ ಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ಶ್ರದ್ಧಾ ಭಕ್ತಿಗಳಿಂದ ಭಕ್ತರು ಪೂಜಾ ಕಾರ್ಯಕ್ರಮಗಳಲ್ಲಿ ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಮುರಳೀಧರ್ ಭಟ್ ರವರು ವಹಿಸಿದರು. ಕಾಶಿ ಲಿಂಗೇಶ ನಿನ್ನ ದಿವ್ಯ ಚರಣ ನನ್ನ ಪಂಚ ಪ್ರಾಣ. ಕಾಶಿ ಲಿಂಗೇಶ ನಿನ್ನ ದಿವ್ಯ ಚರಣ. ಪೂಜಾ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ದೇಗುಲದಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕೂಡ ಬೆಳಿಗ್ಗೆಯಿಂದ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಕಾರ್ಯಕ್ರಮಕ್ಕೆ ಸಂಗೀತ ನಿರ್ದೇಶಕ ಪವನ್ ಕಲ್ಯಾಣ್ ಆಗಮಿಸಿ ದೇವರ ದರ್ಶನ ಪಡೆದ್ರು. ಈ ಸಂದರ್ಭದಲ್ಲಿ ದೇಗುಲಕ್ಕೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ಒಂದು ರೀತಿ ಶಾಂತಿ ಸಿಗುತ್ತೆ. ಈ ಸನ್ನಿಧಾನಕ್ಕೆ ಬಂದ್ರೆ ಎಲ್ಲ ಪಾಪಗಳಿಂದ ವಿಮೋಚನೆ ಹೊಂದಬಹುದು ಎಂದು ಹೇಳಿದ್ದು ಹೀಗೆ. ನಮ್ಮ ನಾಡಿಗೆ ಅಂಟಿರುವ ಎಲ್ಲ ವೈರಸ್ಗಳು ದೂರ ಹೋಗಿ ಆ ಭಗವಂತನ ಆಶೀರ್ವಾದಗಳು ಎಲ್ರಿಗೂ ಸಿಕ್ಕಲಿ. ನಾವು ಕಾಶಿ ವಿಶ್ವನಾಥನ ಸನ್ನಿಧಿ ಚಂದಾಪುರ, ಇಲ್ಲಿ ವಿಶೇಷವಾದ ಹೋಮ ಚಂಡಿಕಾ ಹೋಮ ನಡೀತಾ ಇದೆ. ಮತ್ತು ನವ ಹೋಮಗಳು, ಶ್ರೀಚಕ್ರ ಹೋಮಗಳು, ಪೂಜೆಗಳು ತುಂಬ ವಿಶೇಷವಾಗಿ ನಡೀತಾ ಇದೆ. ಇಂಥ ವಾತಾವರಣಕ್ಕೆ ಬಂದಾಗ ನಮಗೆ ಸುಮ್ಮನೆ ಒಂದು ನಿಮಿಷ ನಿಂತ್ಕೊಂಡು ಕೈ ಮುಗಿದ್ರೆ ಸಾಕು, ನಮ್ಮ ಎಲ್ಲ ಪಾಪಗಳು ಕೂಡ ಕಳೆದು ಎಲ್ಲ ರೀತಿಯಲ್ಲೂ ಕೂಡ ಭಗವಂತ ಆಶೀರ್ವಾದ ಮಾಡ್ತಾನೆ. ಅಂಥ ಒಂದು ಒಳ್ಳೆಯ ವೈಬ್ರೇಷನ್ ಈ ದೇವಸ್ಥಾನದಲ್ಲಿ ವಾತಾವರಣದಲ್ಲಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು ನನ್ನ ಸ್ನೇಹಿತರ ಮೂಲಕ. ನನಗೆ ಬಹಳ ನನ್ನ ಪಂಚಪ್ರಾಣ ನಿನ್ನ ನಾಮ ಧ್ಯಾನದಿಂದ ನನ್ನ ಬಾಳು ಬಾನು ಚಂದ, ಕಣ್ಣಿನಲ್ಲಿ ನಿನ್ನ ದೇಹನ್ನ ಬೆಳಕು, ಸಂತನಲ್ಲ ಶರಣನಲ್ಲ. ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಕಮ್ಮಸಂದ್ರ ಅಗ್ರಹಾರ. ಇಲ್ಲಿ ಈ ಒಂದು ನವರಾತ್ರಿ ಪ್ರಯುಕ್ತ ಈ ವರ್ಷ ಪ್ರತಿದಿನ ಪ್ರಾತಃ ಕಾಲದಿಂದ ಹಿಡಿದು ನಿಶೀತ ಅಂದರೆ ರಾತ್ರಿಯವರೆಗೂ ಕೂಡ ನವರಾತ್ರಿಯ ಆ ಒಂದು ದುರ್ಗಾಮಾತೆಯ ಶ್ರೀಚಕ್ರ ರಾಜರಾಜೇಶ್ವರಿಯ ಆರಾಧನೆ ಆಗಿರ್ತಕ್ಕಂಥದ್ದಾಗಿದೆ. ಈ ದಿನ ದಶಮಿಯ ದಿನ ವಿಶೇಷವಾಗಿ ಚಂಡಿಕಾ ಹೋಮ ಮತ್ತು ಚಕ್ರಾರ್ಚನೆ ಕೂಡ ಎಲ್ಲ ಆಗಿರ್ತಕ್ಕಂಥದ್ದು. ಇದೀಗ ಪೂರ್ಣಾಹುತಿಯ ಹಂತಕ್ಕೆ ನಾವು ತಲುಪಿದ್ದೀವಿ. ಸುಮಾರು ವರ್ಷದಿಂದ ಇರ್ತಕ್ಕಂಥ ಈ ಸ್ಥಳ ಈ 4 ವರ್ಷದಲ್ಲಿ ನಾವು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಒಂದು ಮುರಳಿ ಭಟ್ಟರ ಜೊತೆಗೆ ಸೇರಿ ಈ ಒಂದು ದೇವಸ್ಥಾನವನ್ನು ಅರ್ಚಕತ್ವವನ್ನು ವಹಿಸಿಕೊಂಡು ಈ ಒಂದು ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಮಾಡಿಕೊಂಡು ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮದಂತೆ ಈ ವರ್ಷ ನವರಾತ್ರಿ ಪೂಜೆಯನ್ನು ಸಾಂಗವಾಗಿ ಮಾಡಿ ಈ ದಿನ ವಿಶೇಷವಾಗಿ ಚಂಡಿಕಾ ಹವನವನ್ನು ಮತ್ತು ಪೂರ್ಣಾಹುತಿಯನ್ನು ಮಾಡ್ತಾ ಇದ್ದೀವಿ.
ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಇವತ್ತು ಚಂಡಿಕಾ ಹೋಮ ಭಾಳ ವಿಜೃಂಭಣೆಯಾಗಿ ನಡೀತಿದೆ. ಮತ್ತು ಪ್ರತಿನಿತ್ಯ ದೇವರಿಗೆ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಅನ್ನದಾನ ನಡೀತಿದೆ. ಪ್ರತಿ ಸೋಮವಾರ ಇಲ್ಲಿ ವಿಶೇಷವಾಗಿ ಪೂಜೆಗಳು ನಡೀತಿದೆ. ಸುಮಾರು 400ರಿಂದ 500 ಜನಕ್ಕೆ ಪ್ರತಿನಿತ್ಯ ಅನ್ನದಾನ ನಡೀತಿದೆ. ಇಲ್ಲಿ ಭಾಳ ಈ ದೇವಸ್ಥಾನದಲ್ಲಿ ಒಂದು ಸತ್ಯ ಇದೆ, ನನಗೆ ಭಾಳ ಅನುಕೂಲವಾಗಿದೆ. ಜನರು ಇಲ್ಲಿ ಬಂದು ದೇವರಲ್ಲೇ ಪ್ರಾರ್ಥನೆ ಮಾಡೋಕ್ಕೆ ಕೋರಿಕೊಳ್ಳುತ್ತೇನೆ. ಇನ್ನು ಈ ದೇವಾಲಯಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಜೆ ವಿಶೇಷ ಪೂಜೆ ನಡೆಯುತ್ತೆ. ಅದರಲ್ಲೂ ಈ ನವರಾತ್ರಿ ಸಮಯದಲ್ಲಂತೂ ಈ ದೇಗುಲದಲ್ಲಿ ಚಂಡಿಕಾ ಹೋಮ, ವಿಶೇಷ ಹೋಮ ಹವನ ಸೇರಿದಂತೆ ಹಲವು ರೀತಿಯ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಅಂದಹಾಗೆ ಈ ದೇಗುಲದಲ್ಲಿ ಸುಮಂಗಲೆಯರು ದೀಪ ಬೆಳಗುವ ಮೂಲಕ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲದೆ ಗ್ರಾಮಸ್ಥರು ದೇವರ ಮಹಿಮೆಯ ಬಗ್ಗೆ ಹೇಳಿದ್ದು ಹೀಗೆ. ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ವಿಶೇಷವಾಗಿ ಆಯುಧ ಪೂಜೆಯ ಪ್ರಯುಕ್ತ ಪೂಜಾ ಹಾಗೂ ಹೋಮವನ್ನು ಇಟ್ಕೊಂಡು ಎಲ್ಲ ಭಕ್ತಾದಿಗಳೆಲ್ಲ ಆಗಮಿಸಿ ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೂ ನಮ್ಮ ದೇವಸ್ಥಾನದ ಅರ್ಚಕರಾದಂಥ ನಮ್ಮ ಮುರಳೀಧರ ಭಟ್ಟವರು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಎಲ್ಲರಿಗೂ ದಸರಾ ಹಬ್ಬದ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಕಮ್ಮಸಂದ್ರ ಗ್ರಾಮದಲ್ಲಿ ಕಾಶಿ ವಿಶ್ವನಾಥ ಒಂದು ದೇವಾಲಯದಲ್ಲಿ ವಿಶೇಷವಾದ ಒಂದು ಚಂಡಿ ಹೋಮವನ್ನು ಹಮ್ಮಿಕೊಂಡಿದ್ದು, ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವರ ಒಂದು ಆಶೀರ್ವಾದ ಪಡೆದು ಹೋಗ್ತವ್ರೆ. ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ನೋಡಿದ್ರಲ್ಲ, ನವರಾತ್ರಿ ಅಂಗವಾಗಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇಗುಲದಲ್ಲಿ ಯಾವ ರೀತಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆಂದು. ನೀವು ಸಹ ಅತ್ಯಂತ ಪವಾಡ ಇರುವ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಬಹುದು. ಆಗಿದ್ಮೇಲೆ ಇನ್ಯಾಕೆ ತಡ, ನೀವು ಸಹ ಒಮ್ಮೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆಯಿರಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.